ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಡೀತಾ ಇರುವುದು ನಮ್ಮ ಡಿಸ್ಟಿಕ್ನಲ್ಲಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಮೊದಲನೇ ಸ್ಥಾನ ಎರಡನೇ ಸ್ಥಾನಕ್ಕಿನ್ನ ಬಂದಿಲ್ಲ. ಇಷ್ಟು ನಾವು ಕೆಲಸ ತಾವೆಲ್ಲ ಸಹಕಾರ ಕೊಟ್ಟು ಮಾಡ್ತಾ ಇರುವುದರಿಂದ ಇನ್ನು ನಾವು ಸ್ವಲ್ಪ ಹಿಂದನೇ ಇದ್ದೀವಿ. ಪ್ರಯತ್ನ ಮಾಡಿ ಮುಂದೆ ಬರ್ತಾ ಇದ್ದೀವಿ ತಮ್ಮೆಲ್ಲ ಸಹಕಾರದಿಂದ. ಒತ್ತಡ ಬೇಡ ಅಂತ 5ನೇ ತಾರೀಕು ತಾನೇ ಐತೆ ಸರ್. ಈಗ ನಮ್ಮವ್ರು ಸಂಡೇ ಅನ್ನೋದಿಲ್ಲ, ಮುಂಜಾನೆ ಅನ್ನೋದಿಲ್ಲ, ಸಾಯಂಕಾಲ 6 ಗಂಟೆ 7 ಗಂಟೆ ಆದ್ರೂ ಕೂಡ ಫೀಲ್ಡಿಂಗ್ ಇರ್ತಾರೆ. ಒತ್ತಡ ಬೇಡ. ಕೆಲವೊಂದು ಬಿಎಗಳು ಏನ್ ಮಾಡ್ತಾರೆ, ಏನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ, DC ಗೆ ಹೇಳ್ತೀನಿ ನೋಡಿ, AC ಗೆ ಹೇಳ್ತೀನಿ, ತಹಸೀಲ್ದಾರ್ಗೆ ಹೇಳ್ತೀನಿ. ಅದು ಬೇಡ. 5 ಗಂಟೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ಎಷ್ಟೋ ಮಂದಿ ಸತ್ತೋಗ್ಯಾರ. ಮೇಲೆ ಫಾಸ್ಟ್ ಆಗಿ ಹೋಗಕ್ಕೆ ಡ್ಯೂಟಿಗೆ ಅಟೆಂಡ್ ಆಗಿ ಇಲ್ಲ, ಯಾರು ಖುಷಿಯಿಂದ ಮಾಡ್ತಾರ, ಖುಷಿಯಿಂದ ಮಾಡಿ ಖುಷಿಯಿಂದ ಕೆಲಸ ತಗಲಿ, ಪರವಾಗಿಲ್ಲ, ಏನಿಲ್ಲ. ನೀವ್ ಹೆಂಗ್ ಹೇಳ್ತ್ರಿ ಹಂಗೆ ಹೇಳಿ. ಯಾರಿಗೆ ಒತ್ತಡ ಮಾಡಲ್ಲ. ಏನಂತಂದ್ರೆ ಕೆಲಸ ಇರ್ತದೆ, ಅವ್ರವ್ರ ಕರ್ತವ್ಯ ಇದೆ, ಮಾಡ್ಬೇಕು. ಅವ್ರಿಗೆ ಏನ್ ಸಹಕಾರ ಕೊಡ್ಬೇಕು ಕೊಡ್ತೀವಿ. ಯಾರು ಅಂಜೋದು ಬೇಡ, ಯಾರು ಹಂಚ್ಕೊಂಡು ಕೆಲಸ ಮಾಡೋದು ಬೇಡ. ತಮ್ಮ ಸಹಕಾರ ಇದೆ, ತಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಮಾಡಿ. ನಿಮ್ಗೆ ತಾಲೂಕು ಆಡಳಿತದಿಂದ ಏನ್ ಸಹಕಾರ ಬೇಕು, ಏನ್ ಸಪೋರ್ಟ್ ಬೇಕು ನಾವು ಕೊಡ್ತೀವಿ. ಬಟ್ ನಿಮ್ಗೆ ಒತ್ತಡ ಹಾಕಲ್ಲ. ಒತ್ತಡದಿಂದ ಕೆಲಸ ಇಲ್ಲ. ಸಮಯ ತಕ್ಕಂತೆ ಈಗ ಕೆಲವು BLO 100% ರೀಚ್ ಆಗ್ಲಿಕ್ಕೆ ಬಂದಿದ್ದಾರೆ. ಇನ್ನ ಕೆಲವು ತೃಪ್ತಿ ಆಗಿಲ್ಲ. ಯಾಕಾಗಿಲ್ಲ? ಅವ್ರ ಕಾರಣ ಅವರು ಮಾಡಿಲ್ಲ. ಒಂದ್ ಹೇಳ 1241 ಬೂತ್ ನೀವು ವೋಟರ್ಸ್ ಇದ್ರೆ ಒಬ್ಬ BLO ಕೊಟ್ರಿ, ಏನ್ ಮಾಡ್ಬೋದು? ಅದನ್ನ 2 ಮಾಡ್ಬೇಕಲ್ಲ ನಿಯಮ ಐತೆ. 600 ಇದ್ರೆ 2 ಬೂತ್ ಮಾಡ್ಬೇಕು, 2 ಪೋಲಿಂಗ್ ಸ್ಟೇಷನ್ ಮಾಡ್ಬೇಕು, 2 ವೋಟ್ ಲಿಸ್ಟ್ 2 ಮಾಡ್ಬೇಕಂತ ಐತೆ. ಈಗ 1240 ಐತೆ. 1440 ಇದೆ. ಅಂತವು ಎಕ್ಸ್ಟ್ರಾ ಜಾಸ್ತಿ ಇದ್ದದ್ದು ಮತದಾರರಲ್ಲಿ ನಾವು ಅವ್ರಿಗೆ ಸಪೋರ್ಟಿಂಗ್ ಆಗಿ ಸಿಬ್ಬಂದಿಗಳನ್ನು ಕೊಟ್ಟಿವಿ. ಅವ್ರಿಗೆ ಒತ್ತಡ ಪೂರ್ವಕ ಕೆಲಸ ಇಲ್ಲ. ಅವ್ರಿಗೆ ಸಹಾಯ ತಗೊಳ್ಳಿಕ್ಕೆ ಸಹಕಾರಕ್ಕೋಸ್ಕರ 3-4 ಮಂದಿನ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಇನ್ನು ಯಾರಿಗೂ ಬೇಕು ಹೇಳಿ, ಅವ್ರು ನಿಮ್ಗೆ ಹೆಲ್ಪ್ಗೆ ನಾವು ಸಪೋರ್ಟಿಗೆ ನಾವು ಸಹಾಯಕರಾಗಿ ಕೊಡ್ತೀವಿ. ಇಲ್ಲ, ತಾವ್ ಹೇಳ್ದಂಗ ಯಾರು ಒತ್ತಡದ ಪ್ರೆಷರ್ ಕೆಲಸ ಮಾಡಕ್ಕೂ ಮನೆಗೆ ಬರ್ರಿ ಅಂತಾರ ಸರ್. ಅವ್ರು ಎಲ್ಲ ಫೋನ್ ನಂಬರ್ ಇಲ್ಲ, ಏನಿಲ್ಲ ಸರ್. ನಾನೇನಂದೆ, ಅವರು ಅಂಗನವಾಡಿ ಟೀಚರ್ಗೆ ಅವ್ರು ಫೋನ್ ಮಾಡಿದ್ರೆ ನಿನ್ನೆ 10 ಸಲ ಮಾಡಿದ್ರೆ ಒಂದ್ಸಲ ರಿಸೀವ್ ಮಾಡ್ಯಾರ ಸರ್. ಬಂದ್ 10 ನಿಮಿಷ ಕುಂತು ನಾನು ಹೋಗಿ ಬರ್ತೀನಿ ಅಂತ ಹೋಗ್ಬಿಟ್ಲು ಸರ್. ಕರ್ಕೊಂಡ್ ಬರ್ತೀನಿ, ಬರ್ಲೇ ಇಲ್ಲ. ಇವತ್ತು ಹೇಳಿದ್ರೆ ಚೆನ್ನ ನನ್ಗೆ ದಬಾಯಿಸ್ತಾನ ಅಮ್ಮ. ಅದೇ ಸಿಟಿಯಲ್ಲಿ ಪ್ರಾಬ್ಲಮ್ ಆಗಿದೆ. ಸಮಯಕ್ಕೆ ತಕ್ಕಂತೆ ಯಾವ ಸಮಯ ಇಲ್ಲ. ಈಗ ನೀವು ನಾನು ಹೇಳ್ತೀನಲ್ಲ, ಕತ್ಲಾಗ್ಯದ 6 ಗಂಟೆ ಆಗ್ಯದಂದ್ರೆ ಹೆಣ್ಮಕ್ಳಿಗೆ ನಾವು ತೊಂದರೆ ಕೊಡುವಂತ ಕೆಲಸ ಮಾಡಲ್ಲ. ವಿತಿನ್ ಟೈಮ್ನಾಗೆ ಡೇನಲ್ಲಿ ಹಗಲಿನಲ್ಲಿ ಕೆಲಸ ಇರ್ತದೆ, ಸ್ವಲ್ಪ ಮಾಡಿ. ನಿಮಿಷ ಇನ್ನೊಂದು ನಿಮ್ಗೆ ಸಪೋರ್ಟರ್ಸ್ ನಾವು ಯಾರು ಹೆಲ್ಪರ್ಸ್ ಕೊಟ್ಟಿವಿ, ಗಂಡು ಮಕ್ಕಳು ಇದ್ರೆ ಅವ್ರ ಕಡೆಯಿಂದ ಯಾವ ದಾಖಲೆ ಇದ್ರೆ ಕವರ್ ಮಾಡ್ಲಿಕ್ಕೆ ಹೇಳಿ. ನೀವು ಮರುದಿವಸ ಬೆಳಗ್ಗೆ ಬೇಕಿದ್ರೆ ಅವ್ರ ಜೊತೆಲಿ ಕುಂತ ಅಪೇಟ್ ಮಾಡಿ. ಆಮೇಲೆ ಸಮಸ್ಯೆ ಆಗುತ್ತೆ, ಆದಷ್ಟು ಬೇಗ ಒಳಗಡೆ ಬಹಳ ಒಳ್ಳೇದು. 7 ಗಂಟೆ ಆಗ್ತದೆ. ಎಲ್ಲ ಪ್ರತಿ ಸಲ ಮೀಟಿಂಗ್ ಅಂತೂ 3-4 ಗಂಟೆಗೆ ಕರೀ. ಕೊಡ್ತಾ ಇದಾರೆ. ಯಾರು ಕೊಡಲ್ಲ ಅವ್ರು ನಮಗೆ ನಿಮ್ಮಲ್ಲಿ ಯಾರು ಆಶಾ ಇಲ್ಲ. ಒಂದ್ ಕೆಲಸ ಮಾಡಿ, ಡೈರೆಕ್ಟ್ ನನ್ನನ್ನು ಕಾಲ್ ಮಾಡಿ, ನಿಮ್ಗೆಲ್ಲ ಸಹಕಾರ ಕೊಡ್ತೀವಿ. ಯಾರು ಅಂಗನವಾಡಿ ಅವ್ರಿಗೆ, ಆಶಾ ಕಾರ್ಯಕರ್ತರಿರ್ಲಿ, ಕಡ್ಡಾಯವಾಗಿ ನಿಮ್ ಜೊತೆಯಲ್ಲಿ ಸಹಕಾರ ಕೊಡಬೇಕು. ಯಾರು ಮಾಡಲ್ಲ ನನ್ ಕಾಲ್ ಮಾಡಿ. ಅಲ್ಲಿ ಮೇಡಮ್ ಹೇಳ್ಬೋದು, ಟೌನ್ನಾಗೆಲ್ಲ BLOಗಳಿದಾರಲ್ಲ, ಒಂದು 3 ದಿನ ಇಲ್ಲಿ ಕಂಬದ ಪ್ರಾಬ್ಲಮ್ ಆಗ್ತದೆ. ಟೌನ್ನಾಗ 2 ದಿನ ಇಲ್ಲೇ ಆಗ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.